ನೋಡಿದ್ದು ಇದು ಬಾಲಲೀಲಾ ಮಹಾಂತ ಶಿವಯೋಗಿ ಹೇಳಿರ್ತಕ್ಕಂಥ ಒಂದು ತತ್ವಪದ. ನೀನೆಲ್ಲಿ ನಿನ್ನ ದೇಶಲ್ಲಿ ಕೇಳಲೇ ರಾಜ ಅನ್ನೋ ಒಂದು ತತ್ವಪದ ಇದು. ಸೊ ಅದ್ರಾಗ ಹೇಳ್ತಾರೆ ಪ್ರಾರಂಭದಲ್ಲಿ, ನೀನೆಲ್ಲಿ ನಿನ್ನ ದೇಶಲ್ಲಿ ಕೇಳಲೇ ರಾಜ, ನಾನೆಲ್ಲಿ ನಾನಿರುವ ಸುಡುಗಾಡ ಟಾವೆಲ್ಲಿ, ಏನಾಶಪಾಶದಲ್ಲಿ ಬಿಗಿದೆನ್ನ ಕಟ್ಟಿದೆಯೋ ಕಳ್ಳರನ್ನು ಕಟ್ಟುವ ರೂಢಿ. ಹೇಳ್ತಾರೆ ಅವರು ಪ್ರಾರಂಭದಲ್ಲಿ ವೆಂಕಟರಾಯನಿಗೆ ಹೇಳ್ತಾ ಇದ್ದಾರೆ, ನೀನೆಲ್ಲಿ ನಿನ್ನ ದೇಶಲ್ಲಿ ಕೇಳಲೇ ರಾಜ. ರಾಜನೇ, ವೆಂಕಟರಾಯನೇ, ರಾಜನೇ ಕೇಳು, ನೀನೆಲ್ಲಿ ನಿನ್ನ ದೇಶಲ್ಲಿ, ನೀನೆಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೀನಿ, ನಿನ್ನ ದೇಶ ಯಾವ ಸ್ಥಿತಿಲಿದೆ ಕೇಳಲ್ಲಿ. ನಾನೆಲ್ಲಿ ನಾನಿರುವ ಸುಡುಗಾಡ ಟಾವೆಲ್ಲಿ, ನಾನು ಎಲ್ಲಿದ್ದೀನಿ ನೀನ್ ಎಲ್ಲಿದೀಯಾ. ಒಬ್ಬ ರಾಜ ಅರಮನೆಯಲ್ಲಿ ಸುಖ ಸೌಭೋಗ ಸಂಪತ್ತಿನಲ್ಲಿ ಏರುವಂತಹದ್ದಾಗತ್ತೆ. ಆದ್ರೆ ನಾನೆಲ್ಲಿದ್ದೀನಿ, ಸುಡುಗಾಡಲ್ಲಿದ್ದೀನಿ. ಸುಡುಗಾಡು, ನೆಲೆರಹಿತನಾಗಿದ್ದಂತಹ ಸಂದರ್ಭದಲ್ಲಿ ನಾನು ನೋಡಿ, ನಿನ್ನ ಸಾಮ್ರಾಜ್ಯದಲ್ಲಿ ನೀನು ಒಬ್ಬ ರಾಜನಾಗಿ ವೈಭೋಗದಲ್ಲಿದೆಯಾ, ನಾನು ಸುಡುಗಾಡಲ್ಲಿದ್ದೀನಿ. ಒಂಥರ ಸುಡುಗಾಡು ಅಂದರೆ ಸ್ಮಶಾನ ಅಂತಕ್ಕಂಥದ್ದು ಬರುತ್ತೆ, ನೆಲೆರಹಿತವಾಗಿ ಇರುವಂತಹದ್ದು ಅನ್ನೋ ಬರುತ್ತೆ. ಅಂದರೆ ಇವನಿಗೆ ಸರಿಯಾದಂಥ ನೆಲೆ ಇಲ್ಲ, ಮನೆ ಇಲ್ಲ, ಆಹಾರ ಇಲ್ಲ, ನೆಮ್ಮದಿ ಇಲ್ಲದಂಥ ಬದುಕು ಅಂತ ಅಂದರೆ ನಿನ್ನ ಸಾಮ್ರಾಜ್ಯದಲ್ಲಿ ಎಂತೆಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಅವ್ರಿಗೆ ತೋರಿಸ್ಕೊಡ್ತಾನೆ ಈ ಪದ್ಯಗಳಲ್ಲಿ. ಇನ್ನೊಬ್ಬ ಮಹಾರಾಜನಾಗಿ ನಿನ್ನ ಸಾಮ್ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆಯಾ ನೋಡಪ್ಪ, ಅದಕ್ಕೆ ಕೇಳಲೇ ರಾಜ ಅಂತ ಹೇಳಿದ್ದು. ಏನಾಶಪಾಶದಲ್ಲಿ ಬಿಗಿದೆನ್ನ ಕಟ್ಟಿದೆಯೋ ಕಳ್ಳರನ್ನ ಕಟ್ಟುವ ರೂಢಿ ಅಂತ ಹೇಳ್ತಾ ನೋಡಿ. ನನ್ನನ್ನ ಹೆಂಗ್ ಮಾಡ್ಬಿಟ್ಟಿದ್ಯಾ, ಒಂದು ಕೂಪದಲ್ಲಿ ತಳ್ಳಿಬಿಟ್ಟಿದ್ಯಾ ನನ್ನನ್ನು. ಒಂಥರ ಹಗ್ಗ, ಪಾಶ ಅಂದ್ರೆ ಹಗ್ಗದಲ್ಲಿ ಬಿಗಿದು ಕಳ್ಳರನ್ನ ಕಟ್ಟುವ ಹಾಗೆ ನನ್ನನ್ನು ಒಂದು ಪಾಶದಲ್ಲಿ ಒಂದಿಷ್ಟು ಕಷ್ಟದಲ್ಲಿ ತಳ್ಳಿಬಿಟ್ಟಿದ್ಯಾ. ನೀವು ಅದರಿಂದ ಹೊರಗಡೆಗೆ ಬರಬಾರ್ದು. ಈಗ ಹಗ್ಗ ಬಿಗಿದು ಬಿಟ್ಟು ಕಟ್ಟಿಬಿಟ್ರೆ ಏನಾಗುತ್ತೆ, ಕಳ್ಳ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗೆ ನನ್ನನ್ನು ಈ ಬಡತನದಲ್ಲಿ ಅಥವಾ ಈ ಕಷ್ಟದಲ್ಲಿ ನನ್ನನ್ನು ಹಗ್ಗ ಹಾಕಿ ಬಿಗಿದು ಕಳಿಸ್ಬಿಟ್ಟಿದ್ಯಾ, ನನಗೆ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ನಿನ್ನ ರಾಜನ ಒಂದು ಆಳ್ವಿಕೆಯ ಒಂದು ಪರಿಸ್ಥಿತಿ. ನೀನು ರಾಜ, ನೀನು ಅರಮನೆಯಲ್ಲಿ ರಾಜ ಆಗಿದ್ಯಾ, ನಾನು ಸುಡುಗಾಡಲ್ಲಿದ್ದೀನಲ್ಲಪ್ಪ. ಕಾಲ ಬ್ರಹ್ಮಿಯೂ ನಾನು, ಬಳಸಿ ಬ್ರಹ್ಮಿಯೂ ನೀನು, ಬಹಳ ಹೇಳುವುದೇನು ತಿಳುವಳಿಕೆ ರಾಜನಿಗೆ, ಮೇಲೆ ಚಂದದ ಸುಖವು ಒಳಗೇನು ಸುಖವಿಲ್ಲ ಮೈಚೂರವು. ನೀನು ನಾನು ಮೊದಲನೇಗೆ ಅವನು ಹೇಳ್ತಾನೆ, ನಾನು ಬಾಲ ಬ್ರಹ್ಮಿ ಅಂದ್ರೆ ನಾನೊಬ್ಬ ಯೋಗಿ, ನಾನೊಬ್ಬ ತಪಸ್ವಿಯಾಗಿರ್ತಕ್ಕಂಥವನು. ನಾನು ಈ ರೀತಿ ಬದುಕ್ತಾ ಇರ್ತಕ್ಕಂಥವನು. ಬಳಸಿ ಬ್ರಹ್ಮಿಯೂ ನೀನು ಯಾವ ತರ ಬದುಕ್ತಾ ಇದೀಯಾ, ನಿನಗೆ ಹೇಳ್ಬೇಕಾ. ನನಗಂತೂ ನಾನು ಯೋಗಿ ಆಗಿದ್ದೀನಿ, ನನಗೇನು ಬೇಡ, ನನಗಿರೋಂಥದ್ದೇ ಸಾಕು. ಆದ್ರೆ ಜನಗಳ ಸ್ಥಿತಿ ಏನಾಗಿದೆ ಅದನ್ನು ಹೇಳ್ತಾನೆ ಮುಂದೆ. ಏನಾಗಿದೆ, ಅವ್ರ ಸುಖ ದುಃಖಗಳು ಹೆಂಗಿದಾವೆ, ಅವ್ರ ಕಷ್ಟಗಳು ಹೆಂಗಿದಾವೆ ನಿನಗೆ ಬಹಳ ಹೇಳುವುದೇನು ತಿಳುವಳಿಕೆ ರಾಜನಿಗೆ. ನಿನಗೇನ್ ತಿಳುವಳಿಕೆ, ನೀನೊಬ್ಬ ರಾಜ, ರಾಜನಿಗೆ ತಿಳುವಳಿಕೆ ಹೇಳ್ಬೇಕಾ. ಈಗ ದೇಶದ ಪ್ರಧಾನಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಹೋಗಿ ತಿಳುವಳಿಕೆ ಹೇಳ್ದಂಗೆ ಆಗ್ಬಿಡುತ್ತೆ. ಅವ್ರಿಗೆ ತಿಳುವಳಿಕೆ ನಾವು ಹೇಳ್ಬೇಕಾ. ಸೊ ಬಹಳ ಹೇಳುವುದೇನು ತಿಳುವಳಿಕೆ ರಾಜನಿಗೆ, ಮೇಲೆ ಚಂದದ ಸುಖವು ಒಳಗೇನು ಸುಖವಿಲ್ಲ ಮೈಚೂರವು. ನೀನು ನೋಡಿರ್ಬೋದು, ನಾವು ಮೇಲ್ಗಡೆ ಎಲ್ಲ ಜನಗಳು ಚೆನ್ನಾಗಿದ್ದಾರೆ, ಚಂದವಾಗಿದ್ದಾರೆ, ಸುಖವಾಗಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಆದ್ರೆ ಒಳಗೆ ಸುಖವಿಲ್ಲ, ಒಳಗೆ ದುಃಖ ಇದೆ, ಹೇಳ್ಕೊಳ್ಳೋದಕ್ಕಾಗದೇ ಇರುವಂತ ದುಃಖ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸುಖವಿಲ್ಲ ಮೈಚೂರವು. ನೋಡಪ್ಪ, ನೀನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಮೈಸೂರಿನಲ್ಲಿ ಈ ರೀತಿಯಾದಂತಹ ಸುಖವಿಲ್ಲದ ಜನಗಳಿದ್ದಾರೆ, ಸುಡುಗಾಡಲ್ಲಿ ವಾಸ ಮಾಡುವಂತ ಜನರಿದ್ದಾರೆ. ನೀನು ಅರಮನೆಯಲ್ಲಿದೀಯಾ. ನಾನೇನೋ ಯೋಗಿ ಬಿಡು, ನನಗೇನು ಬೇಡ. ಆದ್ರೆ ಜನಗಳು ಇರುವಂತವ್ರು, ಅವ್ರಿಗೇನು ಮಾಡ್ಕೊಟ್ಟಿದ್ಯಾ ನೀನು, ಅವ್ರನ್ನ ಹೇಗ್ ನೋಡ್ತಾ ಇದೀಯಾ. ಹೇಳ್ತಾನೆ ಇನ್ನುವ, ನಮ್ಮ ಸುಖ ದುಃಖಗಳ ಕೇಳುವವರು ಯಾರಿಲ್ಲ, ನಮ್ಮ ಸುಖ ಮೂಕ ಸಕ್ಕರೆ ಮೆದ್ದ ಪರಿಯಂತೆ, ನಮ್ಮ ದುಃಖವು ಕಾಳಿಗೆ ಚೇಳೂರಿದಂತಿಹುದು ಉರುಳಿಲ್ಲವೆನೆ ರಾಜನೇ. ಅದನ್ನ ಹೇಳ್ತಾ ಇದ್ದಾನೆ ಅವನು. ಮತ್ತೆ ನಮ್ಮ ಸುಖ ದುಃಖಗಳು ನಮ್ದಾಗಿರ್ಬೋದು, ನಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನಗಳದಾಗಿರ್ಬೋದು, ಬಡವರದಾಗಿರ್ಬೋದು, ನಮ್ಮ ಸುಖ ದುಃಖಗಳನ್ನ ಕೇಳೋರು ಯಾರು ಇಲ್ಲ, ಗತಿ ಇಲ್ಲ ಅಂತ ಯಾರು ಕೇಳೋಗಿಲ್ಲ. ನಮ್ಮ ಸುಖ ಹೆಂಗಾಗಿದೆ ಅಂದ್ರೆ ಮೂಕ ಸಕ್ಕರೆ ಮೆದ್ದಂತೆ.
ಒಬ್ಬ ಮೂಕ ಮಾತು ಬರ್ದಲೇ ಇರ್ತಕ್ಕಂಥವನಿಗೆ ಸಕ್ಕರೆ ಕೊಟ್ಟು ತಿಂದುಬಿಟ್ಟು ನೀನು ರುಚಿ ಹೇಳು ಅಂದ್ರೆ ಹೆಂಗೆ ಹೇಳ್ತಾನ ಅವನು? ಹೇಳಕ್ ಸಾಧ್ಯ ಇದೆಯೇ? ಒಬ್ಬ ಮಾತು ಬರ್ದಲೇ ಇರ್ತಕ್ಕಂಥವ್ನಿಗೆ ಯಾವುದೋ ಒಂದು ಸ್ವೀಟ್ ಕೊಟ್ಬಿಟ್ಟು ತಾಳಪ್ಪ ರುಚಿ ನೋಡಿ ಹೇಳು ಹೆಂಗೈತೆ ಅಂದ್ರೆ ಏನ್ ಹೇಳ್ತಾನ ಅವನು? ಬಾಯಿ ಮಾತು ಬರುತ್ತೆ ಅವನಿಗೆ? ಅಂದ್ರೆ ನಮ್ಮ ಒಂದು ಸುಖಗಳು ಈ ರೀತಿಯಾಗಿದ್ದಾವೆ. ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಸುಖನೇ ಇಲ್ಲ ಅಲ್ಲಿ ಹೇಳ್ಕೊಳೋದಕ್ಕೆ. ನಮ್ ದುಃಖನೇ ಜಾಸ್ತಿ ಇದೆ ಅಂತಕ್ಕಂಥದ್ನ ಹೇಳ್ತಾ ಇದ್ದಾರೆ. ಒಬ್ಬ ಮೂಕ ಸಕ್ಕರೆಯನ್ನ ತಿಂದಂತೆ ನಮ್ದು ಈ ವರ್ಣಿಸೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಒಂದು ಕಷ್ಟ ಇದು. ಎಷ್ಟು ಅಂತ ಹೇಳ್ಕೊಳೋಣ. ಹೇಳ್ಕೊಂತ ಹೋದ್ರೆ ನಮ್ಮ ಕಷ್ಟಗಳು ತೀರಲಾರದ ಕಷ್ಟ ಅಂತ. ನಮ್ಮ ದುಃಖವು ಕಳಿಗೆ ಚೇಳೂರಿದಂತಿಹುದು ಉರುಳಿಲ್ಲವೆನೆ ರಾಜನೇ. ನಮ್ಮ ದುಃಖ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಕಾಲಿಗೆ ಚೇಳು ಕಚ್ಚಿದಾಗ ದುಃಖ ಹೆಂಗಿರುತ್ತೋ ಅದನ್ನ ಹೇಳ್ಕೊಳಕ್ಕಾಗತ್ತಾ? ಆ ವರ್ಣನಾತ್ಮಕವಾಗಿ ಹಂಗ್ ನೋವ್ತಾಯ್ತೆ ಹಿಂಗ್ ನೋವ್ತಾಯ್ತೆ ಅಂತ. ನೋವು ನೋವೇ, ನೋವು ನೋವೇ. ಆ ನೋವನ್ನ ನನಗೆ ವರ್ಣಿಸೋದಕ್ಕಾಗ್ತಾ ಇಲ್ಲ, ಹೇಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ರಾಜನಿಗೆ ಹೇಳ್ತಾ ಇರ್ತಾರೆ, ಕೇಳಲೇ ರಾಜ, ಇದು ನಮ್ಮ ಸ್ಥಿತಿ. ನಮ್ಮ ಸುಖ ದುಃಖಗಳನ್ನ ಕೇಳೋರು ಯಾರಿಲ್ಲ. ಸುಖಗಳನ್ನು ಕೇಳೋರಿಲ್ಲ, ದುಃಖಗಳನ್ನು ಕೇಳೋರಿಲ್ಲ. ನಮ್ಮ ದುಃಖ ಅಂತೂ ಕೇಳೋರೇ ಇಲ್ಲ. ನಮ್ಮ ಸುಖವನ್ನು ಕೇಳೋರೇ ಇಲ್ಲ. ಆ ನಿಟ್ಟಿನಲ್ಲಾಗಿದೆ. ನಮ್ಮ ಸುಖ ಮೂಕ ಸಕ್ಕರೆ ಮೆದ್ದ ಪರಿಯಂತೆ. ನಮ್ಮ ಸುಖ ಇದ್ರೂ ಸಹ ಹೇಳೋದಕ್ಕಾಗ್ತಾ ಇಲ್ಲ. ಇದ್ರಲ್ವ ಹೇಳೋದಕ್ಕೆ? ವಸುದೀಪನೇ ನಿನ್ನ ಮೈಸೂರೆಂಬ ಬೆಲ್ಲದ ಮುಸುರಿ ಗಡಿಗಡಿಗೆ ಲಕ್ಷಗಟ್ಲೆ ಭಿಕ್ಷುಕರೆಂಬ ಸಸಿನೆ ಮಕ್ಷಿಕ ದಂಡು ಮುಸುಕಿಹುದೆನ್ನೆಂಬ ಮುತ್ತಿಗೆಯ ಹಾಕಿದಂತೆ ಅಂತ ಹೇಳ್ತಾನೆ. ವಸುದೀಪನೇ ಅಂದ್ರೆ ಈ ಭೂಮಿಯನ್ನ ಆಳುವವನೇ, ರಾಜನೇ, ನಿನ್ನ ಮೈಸೂರೆಂಬ ಬೆಲ್ಲದ ಮುಸುರಿ ಗಡಿಗಡಿಗೆ ಲಕ್ಷಗಟ್ಟಲೆ. ನಿನ್ನ ಮೈಸೂರೆಂಬ ಒಂದು ಮೈಸೂರು ಅಂದ್ರೆ ಅದೊಂಥರ ಬೆಲ್ಲದ ನಾಡು, ಸಕ್ಕರೆಯ ನಾಡು, ತುಂಬಾ ಚಂದದ ನಾಡು ಅಂತ ನಾವೆಲ್ಲ ಕರಿತೀವಿ ಅಲ್ವರಾ? ಅರಮನೆಯ ಬೀಡು ಈ ರೀತಿಯಾಗಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಮುಸುರಿ ಗಡಿಗಡಿಗೆ ಲಕ್ಷಗಟ್ಲೆ ಭಿಕ್ಷುಕರು, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಲಕ್ಷಗಟ್ಲೆ ಬೀದಿ ಭಿಕ್ಷುಕರು ಸಿಗ್ತಾ ಇದಾರಲ್ಲ. ಇದ ನಿನ್ನ ರಾಜ್ಯ, ನಿನ್ನ ಸಾಮ್ರಾಜ್ಯ? ಇದೇ ನೀನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಜ್ಯಭಾರ? ಹೆಜ್ಜೆ ಹೆಜ್ಜೆಗೂ ಭಿಕ್ಷುಕರು ಸಿಗ್ತಾ ಇದ್ದಾರೆ, ಬಡವರು ಸಿಗ್ತಾ ಇದ್ದಾರೆ ಅಂದ್ರೆ ನೀನೇನು ಆಳ್ವಿಕೆಯನ್ನು ಮಾಡ್ತಾ ಇದೀಯಾ? ಸಸಿನೆ ಮಕ್ಷಿಕ ದಂಡು ಮುಸುಕಿದನೆಂದೆಂಬ ಮುತ್ತಿಗೆಯ ಹಾಕಿದಂತೆ. ಒಂಥರ ಹೆಂಗೆ ಸಸಿ ಬೆಳೆದಂಗೆ ಬೆಳೀತಾ ಇದ್ದಾರೆ ಇವರು, ಗಿಡಗಳು ಬೆಳೆದಂಗೆ ಬೆಳೀತಾ ಇದ್ದಾರೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ಅಂದ್ರೆ ಇವ್ರ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ಭಿಕ್ಷುಕರಾಗಿರ್ಬೋದು, ಬಡವರಾಗಿರ್ಬೋದು, ದಿನನಿತ್ಯ ಜಾಸ್ತಿ ಆಗ್ತಾ ಇದ್ರಿ ಮೈಸೂರೆಂಬ ಒಂದು ಬೆಲ್ಲದ ನಾಡಲ್ಲಿ. ಹೀಗೆ ಹೇಳಿದೆ, ಮಕ್ಷಿಕನ ದಂಡು ಮುಸುಕಿದನೆಂಬ ಮುತ್ತಿಗೆ ಹಾಕಿದಂತೆ. ಒಂದು ಬೆಲ್ಲಕ್ಕೆ ಒಂದು ನೊಣನೋ ಅಥವಾ ಇರುವೆನೋ ಮುತ್ತಿಗೆ ಆಗ್ತಾವಲ್ಲ. ಒಂದು ಯಾವ್ದಾನ ಒಂದು ಬೆಲ್ಲದ ಹಚ್ಚಿಟ್ಬಿಟ್ರೆ ಅದಕ್ಕೆ ನೊಣನೋ ಇರುವೆ ಹೇಗೆ ಮುತ್ತಿಗೆ ಆಗ್ತಾವೋ ಆ ರೀತಿಯಾಗಿ ನಿನ್ನ ಒಂದು ನಾಡಲ್ಲಿ ಈ ಲಕ್ಷಗಟ್ಟಲೆ ಭಿಕ್ಷುಕರನ್ನ ನೋಡೋದಕ್ಕೆ ಸಾಧ್ಯ ಇದೆ. ಆಹಾರ ಇಲ್ದಲೆ, ನೀರಿಲ್ದಲೆ, ಮನೆ ಇಲ್ದಲೆ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು. ಗೊತ್ತಾಗ್ತದೆಯಾ? ಈ ನಿಟ್ಟಿನಲ್ಲಿ ಏನಾದರೂ ಕೊಡ್ತಾರೆ ಅಂದ್ರೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಒಂದು ಕಷ್ಟದಲ್ಲಿರ್ತಕ್ಕಂಥ ಜನಗಳು ಲಕ್ಷಗಟ್ಲೆ ಅಂತ ಹೇಳಿ ನೋಡಿ, ಲಕ್ಷಗಟ್ಲೆ ಜನರು ಭಿಕ್ಷುಕರಾಗಿದ್ದಾರೆಲ್ಲ. ಇದೇನಪ್ಪ ನಿನ್ನ ರಾಜ್ಯಭಾರ ವೆಂಕಟರಾಯ? ಇರದೆ ನಂಜಾಕ್ಯ ವೆಂಕಟರಾಯ ಕೇಳಿರೈ. ಎಲೈ ವೆಂಕಟರಾಯನೇ ಕೇಳಿಲ್ಲಿ. 3.5 ಮೊಳ ಗೀಬು ನಾವಿರುವ ಸ್ಥಳ ನೋಡಿ. ನೋಡಪ್ಪ, ನಾನಿರುವಂಥ ಸ್ಥಳ, ನಾನೊಬ್ಬ ಯೋಗಿ, ತಪಸ್ವಿ, ಋಷಿ ಮುನಿ ಇದ್ದಂಗೆ ನನಗೆ ಎಷ್ಟು ಬೇಕಪ್ಪ? ನನಗೆ ಸಾಕು 3.5 ಮೊಳ ಗೀಬು ನಾನಿರುವ ಸ್ಥಳ. ಒಂಥರ 6 ಅಡಿ 3 ಅಡಿ ಅಂತಾರಲ್ಲ, ಆ ಥರ ಇವ್ರದ್ದು 6 ಅಡಿ 3 ಅಡಿ ಸ್ಥಳಗಳು ಅಂತೀವಲ್ಲ, ಆ ಥರ ಇರ್ತಕ್ಕಂಥದ್ದು ನನಗೆ ಸಾಕು ಇದು. 6 3 ಅಡಿ ನಮಗೆ ಬದುಕೋದಂಗೆ ನಾವು ಹೋದಂಥ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥದ್ದು. ನಾವು ಯೋಗಿಗಳು, ನಮಗೆ ಲೋಕದ ಅಷ್ಟೈಶ್ವರ್ಯ ಬೇಕಾಗಿಲ್ಲಪ್ಪ, ಆದರೆ ಜನಗಳಿಗಾದ್ರೂ ಬೇಕಲ್ಲ. ಈ ಯೋಗಿಗಳು ಬೇಡ ಅಂದ್ರೆ ಎಲ್ಲರೂ ಬೇಡ ಅನ್ನಕ್ಕಾಗುತ್ತಾ? ಆಲೋಚನೆ ಮಾಡಿ ನಾವೇ. ಯೋಗಿಗಳೇನ ಬೇಡ ಅಂತಾರೆ, ತಪಸ್ವಿಗಳನ್ನ ಬೇಡ ಅಂತಾರೆ, ಋಷಿ ಮುನಿಗಳು ಸನ್ಯಾಸಿಗಳೆಲ್ಲ ಬೇಡ ಅಂತಾರೆ. ನಾವು ಬೇಡ ಅನ್ನಕ್ಕಾಗುತ್ತೆ? ನಾವು ಇಡೀ ಜಗತ್ತಲ್ಲಿ ನಾವೆಲ್ಲವನ್ನು ಬಿಟ್ಟು ಕುಂತಿದೀವಿ ಏನಾದರೂ? ಸಂಸಾರವೆಂಬ ಪಾಶದಲ್ಲಿ ನಾವು ಬಿಗಿದು ಹಾಕಿದೀವಿ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಗೆಲ್ಲದೂ ಬೇಕಾಗುತ್ತೆ. ಅದಕ್ಕೆ ಅವ್ರನ್ನ ಕುರಿತು ಹೇಳ್ತಾ ಇದ್ದೇನೆ, ನಾವಿರುವ ಸ್ಥಳ ನೋಡಿ, ದೊರೆ ಕೊಟ್ಟ ರಥ, ಮೇಣೆ, ಛತ್ರ, ಚಾಮರಗಳ ನಾನೆಲ್ಲಿ ಮಡಗಿಕೊಳ್ಳಲಿ? ಬಾಲಲೀಲಾ ಮಹಾಂತ ಶಿವಯೋಗಿ ಹೇಳ್ತಾ ಇರ್ತಕ್ಕಂಥ ಮಾತು. ನೀನು ಕೊಟ್ಟಂತಹ ಏನು ರಥ ಆಗಿರ್ಬೋದು, ಮೇಣೆ ಆಗಿರ್ಬೋದು,
ಛತ್ರಗಳಾಗಿರ್ಬೋದು, ಚಾಮರಗಳಾಗಿರ್ಬೋದು, ಇವನ್ನೆಲ್ಲ ನಾನೆಲ್ಲಿ ಇಟ್ಕೊಳ್ಳಪ್ಪ? ನನಗಿರೋದೇ 6 ಅಡಿ 3 ಅಡಿ 3.5 ಮೊಳ ಜಾಗ ಅಂತ ಹೇಳ್ತಾರೆ ನೋಡಿ. 3.5 ಅಡಿ ಜಾಗ ನನಗಿರ್ತಕ್ಕಂಥದ್ದು. ನಾನೆಲ್ಲಿ ಇಟ್ಕೊಳ್ಳಿ ಇವನ್ನೆಲ್ಲ? ನನಗೇನಕ್ಕೆ? ಯಾರಿಗೆ ಬೇಕೋ ಅವ್ರಿಗೆ ಕೊಡು. ನಿನ್ನ ಬಡವರ ನಿನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಕೊಡು. ನಿರ್ಗತಿಕರಿಗೆ ಕೊಡು. ಅವ್ರ ಕಷ್ಟ ಸುಖಗಳನ್ನು ನೋಡು. ನನಗಿರ್ತಕ್ಕಂತಹ ನಾವು ಯೋಗಿಗಳು, ಸನ್ಯಾಸಿಗಳು, ನಮ್ಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ನನಗೆ ನೀನು ಕೊಟ್ಟಿರತಕ್ಕಂಥ ಒಂದಿಷ್ಟು ಬಿರುದು ಚಾಮರ ಛತ್ರಗಳನ್ನೇ ಇಡೋದಕ್ಕೆ ಜಾಗ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ಆದ್ರೆ ಜನಗಳ ಸ್ಥಿತಿ ಇದನ್ನ ನೀನು ನೋಡ್ಬೇಕಾಗಿರ್ತಕ್ಕಂಥದ್ದು. ಜನಗಳ ಒಂದು ಕಷ್ಟ ಸುಖಗಳನ್ನ ನೋಡ್ಬೇಕಾರದು. ಹೇಳ್ತಾರಲ್ಲ, ನನ್ನ ಕಷ್ಟ ಸುಖಗಳನ್ನ ಕೇಳುವವರು ಯಾರಿಲ್ಲ. ಯಾರು ಕೇಳರು? ರಾಜನೇ ಕೇಳಲಿಲ್ಲ ಅಂದ್ರೆ ನಮ್ಮ ನಾಡನ್ನ ರಾಜ್ಯವನ್ನ ಆಳ್ವಿಕೆ ಮಾಡೋಂತಾರೆ ನಮ್ಮ ಕಷ್ಟ ಸುಖಗಳನ್ನ ನಾವು ನಾಯಕರುಗಳು ಕೇಳಲಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ಆಗಿನ ಕಾಲದಲ್ಲ ರಾಜರುಗಳೇ ಕೇಳ್ತಾ ಇದ್ದಂಥ ಮಾತುಗಳಲ್ವ ಇವೆಲ್ಲ. ರಾಜರುಗಳೇ ಆಗಿನ ಕಾಲದಲ್ಲಿ ಪ್ರಜೆಗಳ ಕಷ್ಟ ಸುಖಗಳನ್ನು ನೋಡ್ತಾ ಇದ್ದಂಥದ್ದು. ಈಗ ಅವರೇ ನೋಡ್ತಾ ಇಲ್ಲ. ನೋಡು, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಇದೆ. ನಿನ್ನ ಸಾಮ್ರಾಜ್ಯದಲ್ಲಿ ಲಕ್ಷಗಟ್ಟಲೆ ಭಿಕ್ಷುಕರಿದಾರಲ್ಲ, ನೀನೇನು ಮಾಡ್ತಾ ಇದೀಯಾ? ಭಿಕ್ಷುಕರು ಜಾಸ್ತಿ ಆಗ್ತಾ ಇದಾರಲ್ಲ, ಬಡವರು ಜಾಸ್ತಿ ಆಗ್ತಾ ಇದಾರಲ್ಲ. ಅದಕ್ಕೋಸ್ಕರ ನಿಮ್ಗೆ ತಿಳುವಳಿಕೆ ಜಾಸ್ತಿ ಏನು ಹೇಳ್ಬೇಕಾಗಿಲ್ಲ. ನೀನೊಬ್ಬ ರಾಜ. ಜನಗಳು ಮೇಲೆ ಚಂದ ಅಂತ ಕಾಣಬಹುದು, ಬಟ್ ಒಳಗಡೆಗೆ ಬಹಳ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಇಲ್ಲ, ಮಠ ಇಲ್ಲ, ಆಹಾರ ಇಲ್ಲ, ಬೇಕಾದಂಥ ವಸ್ತುಗಳು ಸಿಗ್ತಾ ಇಲ್ಲ. ಅವರಿಗೆ ದುಃಖಗಳೇ ಕಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಅವ್ರು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸ್ವಲ್ಪ ನೀನು ಗಮನ ಹರಿಸು. ನಮಗೇನು ಅವಶ್ಯಕತೆ ಇಲ್ಲ. ನಾನು ಕೇಳ್ತಾ ಇದ್ದೀನಿ ಅಂದ್ಕೋಬೇಡ ಅಂತ ಕೊನೆಗೂ ಹೇಳ್ತಾರೆ. ನಾನು ಕೇಳ್ತಾ ಇಲ್ಲಪ್ಪ ಇದೆಲ್ಲ, ನನಗೆ ಕೊಡು, ನನಗೆ ಸುಖ ಬೇಕು ಅಂತ ನಾನು ಕೇಳ್ತಾ ಇಲ್ಲ. ನನ್ನ ಜನಗಳಿಗೆ, ಬಡವರಿಗೆ, ಇವ್ರಿಗೋಸ್ಕರ ಕೇಳ್ತಾ ಇರ್ತಕ್ಕಂಥದ್ದು ನಾನು. ನೀನು ಕೊಟ್ಟ ಛತ್ರ ಚಾಮರಗಳನ್ನೇ ಇಡಕ್ಕೆ ನನಗೆ ಜಾಗಿಲ್ಲ. ನನಗೇನು ಬೇಡಪ್ಪ. ನನಗೆ 6 ಅಡಿ 3 ಅಡಿ ಒಂದು ಸ್ಥಳ ಸಿಕ್ಬಿಟ್ರೆ ಸಾಕು. ಆ ಸಂದರ್ಭಕ್ಕೆ ತಕ್ಕಂತೆ ವೆಂಕಟರಾಯ ನೋಡು, ನಿನ್ನ ಜನಗಳ ಸ್ಥಿತಿ ಇದು ಅಂತ ಇದೊಂದು ತತ್ವಪದವಾಗಿ ರಾಜನಾಗಿರ್ತಕ್ಕಂಥ ವೆಂಕಟರಾಯನಿಗೆ ಈ ನಮ್ಮ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಒಂದಿಷ್ಟು ಹೇಳಿದಂತಹ ಮಾತುಗಳು. ಇಷ್ಟು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಮಕ್ಕಳೇ.